ಆ್ಯಕ್ಚುಲಿ 5 o'clock ಎದ್ದಿದ್ರಿ ಹಾಕೋಣ ಅಂತ ಯಾರೂ ಆಗ್ತಾಯಿರಲಿಲ್ಲ. ನಾವಷ್ಟೇ ಹೋಗ್ಬಿಟ್ಟು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೊಂಡು ಫಸ್ಟೆಲ್ಲ ನಾವು ಫುಲ್ಲು ಚಿಕ್ಕವರಿದ್ದಾಗ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಕಲರ್ಸ್ ಇಕ್ಕಿ ಸಗಣಿ ಗೊಬ್ಬಮ್ಮನಿಟ್ಟು ಎಲ್ಲ ಮಾಡ್ತಾಯಿದ್ರು. ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ ಅಲ್ಲಿ ಗ್ಯಾಪ್ಸ್ ಇದೆ ಅಲ್ವಾ, ಅದನ್ನು ಫಿಲ್ ಮಾಡ್ತಾ ಇದ್ದಾರೆ. ಇನ್ನು ಗೈಸ್ ಫೈನಲಿ ರಂಗೋಲಿ ಹಾಕಿದ್ದಾಗಿದೆ. ಕಾಂಪಿಟೇಷನ್ ಮೇಲೆ ಹೆವಿ ಆಗ್ತಾರೆ ನನ್ನ ಕಾಂಪಿಟೇಷನ್ ಮೇಲೆ. ಬನ್ನಿ ನಮ್ಮ ರಂಗೋಲಿ ಫೈನಲ್ ಹೆಂಗಿದೆ ಅಂತ ನೋಡಿಸ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂತ ಅಂದರೆ ಇವತ್ತಿಗೆ ಗಣೇಶ ಇಟ್ಟು 3 days ಆಗಿದೆ. ಸೊ ಇವತ್ತು ರಂಗೋಲಿ ಕಾಂಪಿಟೇಷನ್ ಇದೆ. ನೆನ್ನೆ ಚಿಕ್ಕವ್ರಿಗೆಲ್ಲ ಆಟಾಡಿಸಿ ಅವರಿಗೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಇವತ್ತು ರಂಗೋಲಿ ಕಾಂಪಿಟೇಷನ್ ಇದೆ. ಸೊ ನಾವು ರಂಗೋಲಿ ಹಾಕ್ತಾಯಿದ್ದೀರಿ. ಯಾವ ಥರ ಹಾಕ್ತೀವಿ ಅಂತ ನೋಡಿಸ್ತೀನಿ. ಆಮೇಲೆ ಗಣೇಶನ ನೋಡಿಸ್ತೀನಿ. ಗಣೇಶ ನೋಡಿಸೇ ಇಲ್ವಲ್ಲ, ಇಲ್ಲಿ ಕೂರಿಸಿರೋದು ನೋಡಿಸಿಲ್ಲ, ಹಳೆ ಮನೆ ಹತ್ರ ಕೂರಿಸಿರೋದು ನೋಡಿಸಿದ್ದೀನಿ. ಅಲ್ಲೂ ಗಣೇಶ ಇರ್ತಾರೆ, ಇಲ್ಲೂ ಗಣೇಶ ಇರ್ತಾರೆ. ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ರಂಗೋಲಿ ಹಾಕೋದಕ್ಕೆ ಟೈಮು 6:30 ಹಂಗೆ. ಆ್ಯಕ್ಚುಲಿ 5 o'clock ಎದ್ದಿದ್ರಿ ಹಾಕೋಣ ಅಂತ ಯಾರೂ ಆಗ್ತಾಯಿರಲಿಲ್ಲ. ನಾವಷ್ಟೇ ಹೋಗ್ಬಿಟ್ಟು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೊಂಡು 6:30 ಎದ್ದಿದ್ದೀರಿ. ಇವಾಗ ಹೋಗ್ಬಿಟ್ಟು ತೊಳೆದ್ಬಿಟ್ಟು ರಂಗೋಲಿ ಹಾಕಬೇಕು. ನಮ್ಮ ಮಮ್ಮಿ ಹಾಕ್ತಾರೆ, ನಾವು ಹೆಲ್ಪ್ ಮಾಡ್ತೀರಿ. ನೋಡೋಣ ಬನ್ನಿ. ಎದುರುಗಡೆ ಮನೆಯಲ್ಲಿರೋ ಅಂಕಲ್ ನೀರು ಹಾಕ್ಕೊಡ್ತಾ ಇದ್ದಾರೆ ನಮ್ಗೆ. ಇವಾಗ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ರಿ ಬೌಲಿಗೆ ಹಾಕ್ಕೊಂಡು ಇವಾಗ ರಂಗೋಲಿ ಹಾಕೋಕೆ ಹೋಗ್ತಾಯಿದ್ದೀರಿ. ತೊಳೆದಿದ್ದೆಲ್ಲ ಆಯಿತು. ಏನಮ್ಮ ರಂಗೋಲಿ ಪುಡಿ ಎತ್ಕೋಬೇಕು. ನಾನು ಅಂಗಡಿಗೆ ಹೋಗಿ ರಂಗೋಲಿ ಪುಡಿ ತಗೊಂಡು ಕಲರ್ಸ್ ಎಲ್ಲ ಬಂದಿದ್ದೆ. ಇವಾಗ ಹಾಕೋಕೆ ಹೋಗ್ತಾಯಿದ್ದೀರಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೊಂದು ಚಪ್ಪಲಿ ಕೆಳಗೆ ಐತೆ. ನಮ್ಮ ಬಿಲ್ಡಿಂಗಲ್ಲಿ ಮೇಬಿ ನಾವು ಒಬ್ಬರೇ ಹಾಕೋದು ಅನಿಸುತ್ತೆ. ಇವತ್ತು ಯಾರು ಹಾಕಲ್ಲ ಅನಿಸುತ್ತೆ. ಹೋದಷ್ಟು ಹಾಕಿ ನನಗೆ ಪ್ರೈಸ್ ಬಂದಿತ್ತು. ಸಿಲ್ವರ್ ಕಾಯಿನ್ ಕೊಟ್ಟಿದ್ರು ಹೋದ ವರ್ಷ. ಅದೇ ಪಾರ್ಟಿಸಿಪೇಟ್ ಮಾಡೋರು ಎಲ್ಲರಿಗೂ ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಯಾರು ಚೆನ್ನಾಗಿರ್ತಾರೋ ಅವ್ರಿಗೆ ಮೊದಲು ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಲ್ಲ, ಸ್ಪೆಷಲ್ ಕೊಡ್ತಾರೆ. ರಂಗೋಲಿ ನೋಡಿ ಇಷ್ಟು ಕಲರ್ಸ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬೇಕಂದರೆ ಮನೇಲಿ ಐತೆ. ನಮ್ಮಮ್ಮ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಂ, ಕೇಳಲ್ಲ ಆಂಟಿ, ದೊಡ್ಡದಾಗಿ ಹಾಕ್ತೀರಾ ನೀವು? ಅಲ್ಲಿ ಎಷ್ಟು ಹಾಕ್ತೀರಾ ಅಂತ ನಾವು ಈ ಕಡೆ ಹೌದಾ? ನಮ್ಮಮ್ಮ ಎಷ್ಟೋ ವರ್ಷ ಆದಮೇಲೆ ಇಷ್ಟು ದೊಡ್ಡ ರಂಗೋಲಿ ಹಾಕಕ್ಕೆ ಬಂದಿರೋದು. ಇವಾಗ ಫಸ್ಟೆಲ್ಲ ಹಾಕ್ತಾಯಿದ್ರು. ಇವಾಗೆಲ್ಲ ಬಾಡಿಗೆ ಮನೆ ಹತ್ರ, ಹಳೆ ಮನೆ ಹತ್ರ ಚಿಕ್ಕದಾಗಿತ್ತು ಸ್ವಲ್ಪ ಜಾಗ, ಆಗೋಷ್ಟು ಅಲ್ಲಿ ದೊಡ್ಡದಾಗಿ ಆಗ್ತಿತ್ತು. ಅದು ಬಿಟ್ಟರೆ ಇಲ್ಲೇ ನೋಡ್ರಿ ಹಾಕ್ತಾ ಇರೋದು. ಎಷ್ಟು ವರ್ಷ ಆಯಿತು ನಮ್ಮಮ್ಮ ಹಾಕಿ. ಫಸ್ಟೆಲ್ಲ ನಾವು ಫುಲ್ಲು ಚಿಕ್ಕವರಿದ್ದಾಗ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಕಲರ್ಸ್ ಇಕ್ಕಿ ಸಗಣಿ ಗೊಬ್ಬಮ್ಮನಿಟ್ಟು ಎಲ್ಲ ಮಾಡ್ತಾಯಿದ್ರು. ಇವಾಗ ಜಾಗನೇ ಇರೋಲ್ಲ, ಅದಕ್ಕೆ ಮಾಡಲ್ಲ. ಇವತ್ತು ಕಾಂಪಿಟೇಷನ್ ಅಂತ ಹಾಕ್ತಾಯಿದ್ದೀರಿ, ಇಲ್ಲಾಂದರೆ ಅದು ಹಾಕೋದಿಲ್ಲ. ಕೆಳಗಡೆ ಮನೇಲಿ ಇದ್ದೀರಿ, ಅಟ್ಲೀಸ್ಟ್ ನಾವು ಹಾಕ್ಬೋದಾಗಿತ್ತು. ನಾವು ಮೇಲೆಗಡೆ ಮನೇಲಿದ್ದೀರಿ. ಎಲ್ಲ ಮಲ್ಕೊಂಡಿದ್ದಾರೆ ಅನಿಸುತ್ತೆ. ಇನ್ನೂ ಗಣೇಶ ಇದು ನೋಡ್ಸೋಣ ಅಂತಂದರೆ ಅವರು ಎದ್ದು ತೆಗ್ದಾದ್ಮೇಲೆ ನೋಡಿಸ್ತೀನಿ. ಇನ್ನು ಯಾರು ಇಲ್ಲ, ಇಲ್ಲೆಲ್ಲ ರಂಗೋಲಿ ಹಾಕ್ಬಿಡ್ತಾರೆ. ರೋಡ್ ಫುಲ್ಲು ಕಲರ್ ರಂಗೋಲಿ ಇರುತ್ತೆ. ಆಮೇಲೆ ಒಂದು ರೌಂಡ್ ಬರ್ತೀನಿ ನೋಡಿರಿ ಎಲ್ಲ ಹಾಕಾದ್ಮೇಲೆ. ಎಷ್ಟೊತ್ತಿಗಾದ್ರೂ ಸ್ಟಾರ್ಟ್ ಮಾಡ್ಬೋದಂತೆ ರಂಗೋಲಿ ಹಾಕೋದು. ಆದರೆ 11 o'clock ಅಷ್ಟರಲ್ಲಿ ಫಿನಿಶ್ ಆಗಿರಬೇಕಂತೆ. ನಾವು ದೊಡ್ಡ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಬೇಕಾಗ್ತಾಯಿದ್ದೀರಿ. ನಾವಷ್ಟೇ ಅಲ್ಲ, ಇಲ್ಲಿ ತುಂಬ ಜನ ಚೆನ್ನಾಗಿ ಹಾಕ್ತಾರೆ ರಂಗೋಲಿ. ಈ ಬುಕ್ಕಲ್ಲಿ ಕಾಣಿಸ್ತಿರೋ ರಂಗೋಲಿನೇ ಇಲ್ಲಿ ಹಾಕ್ತಿರೋದು.
ನಾನು ಇಷ್ಟು ರಂಗೋಲಿ ಎಲ್ಲ ಯಾವತ್ತೂ ಹಾಕಿಲ್ಲ. ನಾನೆಲ್ಲ ಬರೀ ಡ್ರಾಯಿಂಗ್ ರಂಗೋಲಿ ಹಾಕೋದು ಗೈಸ್. ಚಿಕ್ಕ ರಂಗೋಲಿ ಎಲ್ಲ ನಂಗೆ ಬರೋದೇ ಇಲ್ಲ. ಚಿಕ್ಕ ಚಿಕ್ಕ ಹಾಕ್ತೀರಿ. ಚಳಿಯಪ್ಪ. ನಮ್ಮ ಬುಜ್ಜಿಯವರೆಲ್ಲ ಇನ್ನೂ ಮಲ್ಕೊಂಡೇ ಇದ್ದಾರೆ, ಇದ್ದೇ ಇಲ್ಲ. ನೀವು ಸ್ವಲ್ಪ ಹೊತ್ತು ಎದ್ದು ನೋಡಿ ಅವರು. ಇನ್ನು ನಮ್ಮ ಓನರ್ ಅವ್ರ ನಾಯಿ ನೋಡ್ರಿ ಎಷ್ಟು ಚೆನ್ನಾಗೈತೆ. ಬೊಂಬೆ ಥರ ಆಯ್ತಲ್ಲಮ್ಮ ಇದಂದರೆ. ನೋಡ್ತೈತೆ ಎಷ್ಟು ಚೆನ್ನಾಗದು, ಏನೋ ಮಾಡ್ತಾರೆ ಇವರು ಅಂತ. ಅಮ್ಮ ಅಂದರೆ ಯಾರಿಗೂ ಏನು ಮಾಡಲ್ಲ, ಬೇರೆ ನಾಯಿ ಕಂಡ್ರೆ ಆಗಲ್ಲ. ಈಗ ಹೋಗ್ತೀಯಲ್ಲ ಅವಾಗ ತಗೋಬಾ, ರೆಡ್ಡನೋ ಗ್ರೀನ್. ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ ಅಲ್ಲಿ ಗ್ಯಾಪ್ಸ್ ಇದೆ ಅಲ್ವಾ, ಅದನ್ನ ಫಿಲ್ ಮಾಡ್ತಾ ಇದ್ದಾರೆ ಇನ್ನು. ನೋಡಿ ಪಾಪ, ಒಬ್ಬರೇ ಹಾಕ್ಬೇಕಂತ ಹೇಳಿದ್ದಾರೆ, ಮತ್ತೆ ಅದಕ್ಕೆ ಒಬ್ಬಳೇ ಹಾಕ್ತಾ ಇದ್ದಾಳೆ. ನಮ್ಮಮ್ಮ ಏನು ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮ ರಂಗೋಲಿ ಬಿಡಿಸ್ಬಿಟ್ಟು ಪುಟ್ಟ ಗಣೇಶ ಬಿಡಿಸ್ತಾ ಇದ್ದಾರೆ. ನಾನು ಆರಾಮಾಗಿ ಕುತ್ಕೊಂಡು ರೀಲ್ಸ್ ನೋಡ್ಕೊಂಡಿದ್ದೆ. ಗೈಸ್ ಫೈನಲಿ ರಂಗೋಲಿ ಹಾಕಿದ್ದಾಗಿದೆ. ಕಾಂಪಿಟೇಷನ್ ಮೇಲೆ ಹೆವಿ ಆಗ್ತಾರೆ ನನ್ನ ಮೇಲೆ, ಕಾಂಪಿಟೇಷನ್ ಮೇಲೆ. ಬನ್ನಿ ನಮ್ಮ ರಂಗೋಲಿ ಫೈನಲ್ ಹೆಂಗಿದೆ ಅಂತ ನೋಡಿಸ್ತೀನಿ. ಅಜ್ಜಿಗೆ ಕಲರ್ ಹಾಕ್ಬಿಡ್ಬೇಕಂತ ಇವು ಕಲರ್ ಗಣೇಶ ಅಲ್ಲಿ ರಂಗೋಲಿ ಇವಾಗ ರೋಡ್ ತುಂಬ ಐತೆ, ಅದರಲ್ಲಿ ಪಕ್ಕದಲ್ಲಿ ಪುಟ್ಟ ಗಣೇಶ. ಇಲಿಯಲ್ಲಿ ಮೋಕ್ಷ ಅಷ್ಟೇ ಗಾಯ್ಸ್. ಅಲ್ಲೂ ಹಾಕಿದ್ದಾರೆ, ಇಲ್ಲೂ ಹಾಕಿದ್ದಾರೆ. ಅಲ್ಲಿ ಇದು ಇದ್ರದ್ದು ಪ್ರೈಸ್ ಅಂದರೆ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ ಅಂತ ಹಾಕ್ಕೊಳಕ್ಕೆ ಬಂದಿದ್ದಾರೆ. ಗೈಸ್ ಸ್ಟಾರ್ಟಿಂಗಿಂದ ರಂಗೋಲಿ ಯಾರ್ಯಾರ್ದು ಹೆಂಗಿದೆ ಅಂತ ನೋಡ್ಕೊಬರೋಣ ಬನ್ನಿ, ಎಲ್ಲರಿಗೂ ನೋಡಿಸ್ತೀನಿ. ಇಲ್ಲೊಂದು ರಂಗೋಲಿ ಇದೆ ನೋಡಿ, ಅಲ್ಲಿ ಹಾಕಿಲ್ಲ, ಇಲ್ಲಿ ಒಂದು. ಅದೇ ಫಸ್ಟ್ ರಂಗೋಲಿ ಲಾಸ್ಟಿಂದ. ಇದು ಪುಟ್ಪಾಪು ಹಾಕಿರೋದು, ಕಾಣಿಸ್ತಾನೆ ಇಲ್ಲ ಬಿಸಿಲಿಗೆ. ಇದು ನಮ್ಮದು. ಆ ಕಡೆಯಿಂದ ಹೋಗೋಣ. ನಾನು ಹೆಸರು ಬರ್ತಿದ್ದೀನಿ ನೋಡಿ. ಇಲ್ಲಿ ಗಣೇಶ, ಇದಕ್ಕೆ ನೋಡಿ ಕಲರ್ ನಾನೇ ತುಂಬಿಕೊಟ್ಟೆ. ಇದೆ ಲಾಸ್ಟು. ಬಾ ಅಷ್ಟೇ, ಎಲ್ಲ ರಂಗೋಲಿ ನೋಡಿಸ್ಬಿಟ್ಟೆ. ನಮ್ಮ ಮನೇದು ನೋಡಿಸ್ದೆ, ನಮ್ಮ ಮನೆದೇ ಸರಿ ನೋಡಿಸ್ಬಿಟ್ಟಿದ್ದೀನಿ. ಇಲ್ಲ ಈ ಸರಿ ಕಮ್ಮಿ ಹಾಕಿದ್ದಾರೆ ಹೇಳು, ಹೋದ ಸರಿ ಜಾಗನೇ ಇರಲಿಲ್ಲ. ನೋಡ್ಕೊಂಡು ಜಡ್ಜ್ಮೆಂಟ್ ಕೊಟ್ಟು ವಾಪಸ್ ಬರ್ತವ್ರು ನೋಡಿ. ಅಲ್ಲಿ ಊರೇ ಜಡ್ಜಸ್ ರಂಗೋಲಿ ಕಾಂಪಿಟೇಷನ್ಗೆ.
ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಬಂದು ರೆಡಿಯಾಗಿ ಸ್ನಾನ ಮಾಡಿ ರೆಡಿ ಆಗಿದ್ದೀರಿ. ನಮ್ಮ ಮಮ್ಮಿ ನೋಡಿ ಸ್ಪ್ರೌಟ್ಸ್ ಮಾಡಿದ್ರು. ಸ್ಪ್ರೌಟ್ಸ್ನ ತಿಂದು ನಾನು ರೆಡಿಯಾಗಿದ್ದೀನಿ. ಅದು ಫೋಟೋ ತೊಗೋಬೇಕು ಅಂತ ಇದ್ದೀನಿ. ಇವಾಗ ಹೋಗಿ ಗಣೇಶ ಮುಂದೆ ಫೋಟೋ ತೊಗೊಬಿಡ್ತೀನಿ. ಇವತ್ತೇ ಲಾಸ್ಟ್ ಗೈಸ್. ಇಲ್ಲೂ ಎತ್ತುತ್ತಾ ಇದ್ದಾರೆ, ಅಲ್ಲೂ ಎತ್ತುತ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಚುಲಿ 3 days ಅಷ್ಟೇ ಇಟ್ಟಿದ್ದು, ಬಟ್ ಹಬ್ಬ ಆಗಿ 2 days ಆದಮೇಲೆ ಇಲ್ಲಿ ಇಟ್ಟಿದ್ದು. ಅಲ್ಲಿ 5 days. ಇವತ್ತೇ ಲಾಸ್ಟು. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಅಲ್ಲಿ ಟಮಟೆ ಹೊಡಿತಾರೆ, ಇಲ್ಲಿ ಹೊಡಿಲ್ಲ. ಅಲ್ಲಿ ಇಲ್ಲೂ ಇರಬೇಕು, ಅಲ್ಲೂ ಇರಬೇಕು, ಏನು ಮಾಡಬೇಕಾ ಗೊತ್ತಿಲ್ಲ. ನೋಡೋಣ. ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಅಲ್ಲಿ ಹೋಗೋದು. ಇವಳು ನೋಡಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದಾಳೆ ಅಂತ ಆಟ ಆಡ್ತಾ ಇದ್ದಾಳೆ. ಸರಿ, ಇವಾಗ ಅಲ್ಲಿ ಹೋಗಿ ಫೋಟೋ ತಗೊಂಡು ಬರ್ತೀನಿ. ಇವಾಗ ಮ್ಯೂಸಿಕಲ್ ಚೇರ್ ಆಡ್ತವ್ರೆ. ಆಂಟಿಗಳ ಮಧ್ಯೆ ಅಖಿಲ ಬರ್ತಾಳೆ ನೋಡಿ. ಇವಾಗ ನೋಡಿ ಕಾಣಿಸಲ್ಲ ಆಂಟಿಗಳ ಮಧ್ಯ. ಟ್ರೇಡಿಂಗ್ ನೋಡಿದ್ರಲ್ಲ ಆಂಟಿರ ಜೊತೆ ನಾನು ಆಡಿದೆ, ಆದರೆ ಏನರೊಳಗಿದ್ದೇ ಇಲ್ಲ. ಇವಾಗ ಚಿಕ್ಕವರೆಲ್ಲ ಡ್ಯಾನ್ಸು ಮತ್ತು ಸಾಂಗ್ ಆಡ್ತಾರಂತೆ, ಅದು ನೋಡೋಣ. ಹಳೆ ಮನೆ ಹತ್ರನೂ ಹೋಗಬೇಕು, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಹಳೆ ಮನೆ ಹತ್ರ ಟಮಟೆ ಸಾಂಗ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಮನೆ ಹತ್ರ ಹೋಗಿ ನೋಡ್ಕೊಂಡು ವಾಪಸ್ ಹೊಡ್ ಬರ್ತೀನಿ, ಮತ್ತೆ ಹೋಗ್ತೀನಿ. ಬಿಂದು ನನ್ನ ಫ್ರೆಂಡಿಗೆ ಹೇಳಿದ್ದೀನಿ ಬರೋದಕ್ಕೆ, ಹೊಡೆ ಬರ್ತಿದ್ದಾಳೆ. ಮೇಬಿ ಇನ್ನೂ ಲೇಟ್ ಆಗುತ್ತೆ ಅನಿಸುತ್ತೆ ಇಲ್ಲಿ ಗಣೇಶಕ್ಕೆ. ವಾಪಸ್ ನಮ್ಮ ಮನೆ ಹತ್ರನೇ ಬಂದಿದ್ದೀನಿ. ಇಲ್ಲಿ ಸಾಂಗ್ಸು ಮತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡ್ಕೊಂಡು ಮತ್ತೆ ಅಲ್ಲಿ ಹೋಗ್ತೀನಿ. ಮತ್ತೆ ಮಿಲುಗುದಾರೆ ಹಂದ ನೋಡಿ ಎಂತ ಚಂದ ರಾತ್ರಿ ಆಯ್ತು ಮಲಗುನ. ಟಮಟೆ ಸೌಂಡ್ ಜೋರಾಗ್ತಿದ್ದಂಗೆ ನಮ್ಮ ಅಮ್ಮನ ಫೋನ್ ಅಲ್ಲೇ ಇದ್ರು ನಮ್ಮಮ್ಮ. ಅದಕ್ಕೆ ವಾಪಸ್ ಓಡ್ಕೊಂಡು ಅಲ್ಲಿಗೆ ಹೋಗಿ ಇನ್ನೇನು ಗಣೇಶ ಹೊರಡೋ ಟೈಮ್ ಆಯಿತು. ಅದಕ್ಕೆ ಟ್ರ್ಯಾಕ್ಟರ್ ಕೂರಿಸಿದ್ದಾರೆ. ಪೂಜೆ ಮಾಡಿ ಮುಂದೆ ಕೊಟ್ಟು ಬರ್ತಾರೆ. ಇವಾಗ ಗೈಸ್ ಅಲ್ಲೂ ಟಮಟೆ ಹೊಡಿತಾರೆ, ಇಲ್ಲೂ ಪ್ರೋಗ್ರಾಮ್ ನಡೀತೈತೆ. ಏನು ಮಾಡ್ಬೇಕಂತ ಗೊತ್ತಾಗ್ತದೆ. ಅಲ್ಲೂ ಹೋಗೋಕ್ಕೆ ಮನಸೈತೆ, ಇಲ್ಲೂ ಇರೋಕ್ಕೆ ಮನಸೈತೆ. 2 ಕಡೆನೂ ಅಲ್ಲಿಂದ ಇಲ್ಲಿಗೆ. ಇದು ಆಲ್ರೆಡಿ 2nd ಟೈಮ್ ನಾನು ಹೋಗಿ ಬರ್ತಾ ಇರೋದು. ಇವಾಗ ಮತ್ತೆ ಬರ್ತಾಯಿದ್ದೀನಿ. ಇಲ್ಲಿ ಬೇಗ ಆದರೂ ಮುಗೀತಾ ಇಲ್ಲ ಫಂಕ್ಷನ್. ಅಲ್ಲಿ ಟಮಟೆ ಹೊಡಿತಾರೆ, ಅಲ್ಲಿ ಕುಣಿಬೇಕು ನಾನು. ಕರಿಯಾನು ನೋಡಿ ಆಂಟಿ ಫುಲ್ಲು ಜೋಶ್ ಬಂದು ಆಂಟಿ ಆಗ್ತಿದ್ದಾರೆ. ಎಂಜಾಯ್ ಮಾಡೋದಕ್ಕೆ ಏಜ್ ಎಷ್ಟಾಗುತ್ತೆ. ಮಳೆ ಮನೆ ಹತ್ರ ಟಮಟೆ ಹೊಡಿತಾ ಇದ್ದಾರೆ, ಡ್ಯಾನ್ಸ್ ಆಡಬೇಕು ನಾನು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಒಂದು ಅಕ್ಕ. ಅದಕ್ಕೆ ಓಡ್ಕೊಂಡೋಗಿದೆ. ಅಲ್ಲಿ ಟಮಟೆ ಬೀಟ್ಸ್ ಮುಂದೆ ನಾನೊಂದು ಸ್ಟೆಪ್ ಹಾಕಿಲ್ಲ ಅಂದರೆ ನಡೀತದ, ಹಾಕಲೇಬೇಕಲ್ವ. ಅದಕ್ಕೆ ನಾನು ಒಂದೆರಡು ಸ್ಟೆಪ್ ಹಾಕ್ಕೊಂಡೆ.
ಸೈಕಾಗಂತೂ ಕುಂಟಿದ್ದಾಗೋಯ್ತು ನಮ್ಮ ಮಳೆ ಮನೆ ಹತ್ರ. ಅಯ್ಯೋ ಇನ್ನೂ ಎಂಡ್ ಮಾಡಲ್ಲ, ನಾನು ಲಾಗ್ ಎಂಡ್ ಮಾಡ್ತಿದ್ದೀನಿ ಅಂದ್ಕೊಂಡು ಇನ್ನೂ ಮಾಡಬೇಡ ಅಂತಾರೆ. ಆ ಮನೆ ಹತ್ರ ನೋಡೋಣ ಅಂತ. ನನ್ನ ರಂಗೋಲಿಗೆ ಸೆಕೆಂಡ್ ಪ್ರೈಸ್ ಬಂದಿದೆಯಂತೆ. ನಮ್ಮಮ್ಮ ಇಸ್ಕೊಂಡ್ರು ನನಗೆ. ನಾನು ಇಲ್ಲಿ ಬಂದ್ಬಿಟ್ಟಿದ್ದೆ. ರವಿ ಅಂಕಲ್ ಹಾಡು ಹೇಳಿದ್ರಂತೆ, ಅದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ನಾನು ಇಲ್ಲಿದ್ದೆ, ಇಲ್ಲಿ ಕುಣಿಯೋ ಜೋಶಲ್ಲಿದ್ದೆ. ಮಸ್ತಾಗಂತೂ ಕುಂಡ್ಬಿಟ್ಟೆ. ಇವಾಗ ಮನೆಗೆ ಹೋಗ್ತಾ ಇದ್ದೀರಿ. ವಿಡಿಯೋನ ಫುಲ್ಲು ನೋಡ್ರಿ, ಅಲ್ಲೂ ನೋಡಿಸ್ತೀನಿ, ಅಲ್ಲಿ ಗಣೇಶ ಇದ್ರೆ ನೋಡಿಸ್ತೀನಿ, ಇಲ್ಲಾಂದರೆ ಇಲ್ಲ. ಗಣೇಶ ಇವಾಗ ಎತ್ಕೊಂಡು ಹೋಗ್ತಾವ. ಗಣೇಶನ ಇಲ್ಲೇ ಅಲ್ಲದು ನಂಜಪ್ಪ ಸರ್ಕಲ್ ಹತ್ರ ಇರೋ ಏನೋ ಕಲ್ಯಾಣಿಯಲ್ಲಿ ಬಿಟ್ಬಿಡ್ತಾರೆ. ಹೋದ ವರ್ಷ ಹೋಗಿದ್ರಿ ನಾವು. ಜೈ ಗಣೇಶ ಅನ್ನೇ ಇವಾಗ ಅನ್ನು ಜೋರಾಗಿ ಹೊಡ್ಕೋತಾ ಇದ್ವಿ ರೋಡಲ್ಲಿ. ಅಲ್ಲಿದ್ರು ಆದ್ರೂ ಅಂದ್ಲು ಅವಳು ಏಂಜಲ್ಸ್ ಅಲ್ಲಿ ಅಂದ್ಲು. ಯಾರು ಅಮ್ಮನೇ ಇಲ್ಲೂ ಸಹ ಗಣೇಶ ಹೊರಡೋ ಟೈಮ್ ಆಗಿದೆ. ಹಂಗೆ ನೋಡ್ರಿ ಇಲ್ಲಿ ಗಣೇಶ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದು ಮಸ್ತಾಗಿದೆ. ಇದು ಗಣೇಶಕ್ಕೆ ಬಾಯ ಹೇಳೋದಕ್ಕೆ ನೋಡ್ರಿ ಎಷ್ಟು ಜನ ನಿಂತಿದ್ದಾರೆ. ಪಟಾಕಿ ಹೊಡ್ತಾರೆ ನೋಡಿ ಗೈಸ್. ಕಾಣಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಗೈಸ್, ನನಗೆ ರಂಗೋಲಿಗೆ ಬಂದಿರೋ ಗಿಫ್ಟು ನಮ್ಮಮ್ಮ ಇಸ್ಕೊಂಡಿದ್ದಾರೆ. ಪಾಪ ನಮ್ಮಮ್ಮ ಅಲ್ಲಿ ಟೊಮಟೆ ಹತ್ರ ಬರ್ದಿರೋಂಗೆ ಗಿಫ್ಟ್ ಇಸ್ಕೊಳಕ್ಕೆ ಇಲ್ಲೇ ಇದ್ದರು. ಈ ಗಿಫ್ಟ್ನ ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ಹೋದ ಸರಿ ಬೆಳ್ಳಿ ಕಾಯಿನ್ ಕೊಟ್ಟಿದ್ರು, ಈ ಸರಿ ಏನು ಕೊಟ್ಟಿರ್ತಾರೆ ಅಂತ ನೋಡೋಣ. ವ್ಲಾಗ್ನ ಆಲ್ರೆಡಿ ಎಂಡ್ ಮಾಡಿಬಿಟ್ಟಿದ್ದೀನಿ. ಗಿಫ್ಟ್ ನೋಡೋಣ ಬನ್ನಿ. ಆದರೆ ಅಮ್ಮಗೆ ಬಂದಿರೋ ಗಿಫ್ಟ್ ಅಂತೆ ನೋಡ್ರಿ. ಏನು ಬಂದಿದೆಯೋ. ಅಮ್ಮ ತುಂಬ ಕಷ್ಟಪಟ್ಟು ಹಾಕಿದಾಳಲ್ವ ರಂಗೋಲಿ ಬೆಳಗ್ಗೆ 6 ಗಂಟೆಗೆ ಎದ್ದು. ಕಿತ್ತಾಕು. ಅಯ್ಯೋ ನಂಗೆ ಆಟ ಆಡೋ ಇಂಥವೆಲ್ಲ ಕೊಡ್ಬಾರ್ದು. ಇದು ಆ್ಯಕ್ಚುಲಿ ಸಖತ್ತಾಗಿರೋದು. ಈ ಸರಿ ಗಣೇಶನೇ ಕೊಟ್ಬಿಟ್ಟಿದ್ದಾರೆ ನೋಡಿ, ಬೆಳ್ಳಿ ಗಣೇಶ ಫಾರ್ ರಂಗೋಲಿ ಕಾಂಪಿಟೇಷನ್. ಚೆನ್ನಾಗಿದೆ ಅಲ್ವಾ? ಈ ಸರಿ 2 ಬೆಳ್ಳಿ ಗಣೇಶ ಆಯ್ತು ನಮ್ಮ ಮನೇಲಿ ಅಲ್ವಾ ಅಮ್ಮ? ಅದು ಪಕ್ಕ ಬೆಳ್ಳಿನೇ. ಅಯ್ಯೋ, ನಮ್ಮ ಸ್ವಂತ ಮನೇಲಿ ಹಾಕ್ತಾರಂತೆ. ಆ್ಯಕ್ಚುಲಿ ನಮ್ಮ ಸ್ವಂತ ಮನೆ ಇದೆ ಗೈಸ್, ಅದಿನ್ನೂ ಫಿನಿಶ್ ಮಾಡ್ಬೇಕಷ್ಟೆ. ಅದನ್ನ ಕಟ್ಟೋ ಟೈಮಲ್ಲೂ ನೋಡಿಸ್ತೀನಿ. ಆ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾರಂತೆ, ಆ ಟೈಮಲ್ಲೂ ನೋಡಿಸ್ತೀನಿ. ನಮ್ಮಮ್ಮ ಖುಷಿ ಆಗೋಯ್ತು ನನಗಿಂತ, ಅಲ್ವೇನಮ್ಮ? ಗೊತ್ತಾ ಈ ಗಿಫ್ಟಿಗೆ ನನ್ನ ಮದುವೆ ಆದ್ಮೇಲೆ ನನ್ನ ಗಂಡನ ಮನೆಗೆ ತಗೊಂಡು ಹೋಗ್ಬಾರ್ದಂತೆ. ಅದನ್ನು ನಮ್ಮಮ್ಮವ್ರ ಮದುವೆ ಇಟ್ಟಿರ್ಬೇಕಂತೆ. ಅದೆಲ್ಲ ನೆನಪು ಗಾಯ್ಸ್, ನೆನಪು. ನನ್ನ ರಂಗೋಲಿ ಅಂತಿದ್ದಿದೆ ಅಂತ ಅಲ್ವಾ? ಹೌದು.